ಗೋವಾದ ಪ್ರಸಿದ್ಧ ಪ್ರವಾಸಿ ತಾಣವಾದ ಉತ್ತರ ಗೋವಾದ ಬಾಗಾ ಬೀಚ್ನಲ್ಲಿ ಭೀಕರ ದುರಂತವೊಂದು ಸಂಭವಿಸಿದೆ. ಸಮುದ್ರದ ದಂಡಿಗ ಮೇಲಿನ ಬಂಡಿಯೊಂದರ ಮೇಲೆ ಕುಳಿತಿದ್ದ ಕರ್ನಾಟಕದ ವಿಜಯಪುರ ಜಿಲ್ಲೆಯ 33 ವರ್ಷದ ಪ್ರವಾಸಿಗರೊಬ್ಬರು ಭಾರಿ ಅಲೆಗಳ ಸಳುವೆಗೆ ಸಿಲುಕಿ ಸಮುದ್ರದಲ್ಲಿ ಕೊಚ್ಚಿ ಹೋಗಿ ಜಲಸಮಾಧಿಯಾಗಿದ್ದಾರೆ. ಮೃತರನ್ನು ಕರ್ನಾಟಕದ ವಿಜಯಪುರ ಜಿಲ್ಲೆಯ ನಿವಾಸಿಯಾದ ಸಾಹಸ್ ಅಶ್ಫಾಕ್ ಮಸಾಲಿ ಎಂದು ಗುರುತಿಸಲಾಗಿದೆ. ಅವರು ಇತ್ತೀಚೆಗೆ ಗೋವಾ ಪ್ರವಾಸಕ್ಕೆ ತೆರಳಿದರು. ಸಮುದ್ರದ ಅಲೆಗಳು ಭೀಕರವಾಗಿ ಅಪ್ಪಳಿಸುತ್ತಿದ್ದ ಕಠಿಣ ಹವಾಮಾನದ ವಾತಾವರಣದಲ್ಲೂ ಸಾಹಸ್ ಅವರು ಬಾಗಾ ಬೀಚ್ನ ತೀರದಲ್ಲಿದ್ದ ಬಂಡೆಗಳ ಮೇಲೆ ಹೋಗಿ ಕುಳಿತಿದ್ರು. ಸಮುದ್ರದಲ್ಲಿ ಉಂಟಾದ ಭಾರಿ ಕ್ಷೋಭೆಯಿಂದಾಗಿ ಸರಣಿ ರೂಪದಲ್ಲಿ ಬಂದ ರಾಕ್ಷಸ ಅಲೆಗಳು ಅವರು ಕುಳಿತಿದ್ದ ಬಂಡೆಗೆ ಅಪ್ಪಳಿಸಿವೆ. ಅಲೆಯ ರಭಸಕ್ಕೆ ಸಿಲುಕಿದ ಸಾಹಸ್ ಅವರು ನಿಯಂತ್ರಣ ತಪ್ಪಿ ನೇರವಾಗಿ ರೊಚ್ಚಿಗೆದ್ದಿದ್ದ ಸಮುದ್ರದ ನೀರಿನೊಳಗೆ ಬಿದ್ದಿದ್ದಾರೆ. ನೀರಿನ ತೀವ್ರ ಸೆಳವಿನಿಂದಾಗಿ ಅವರು ತಕ್ಷಣವೇ ಸಮುದ್ರದ ಆಳಕ್ಕೆ ಕೊಚ್ಚಿ ಹೋಗಿದ್ದಾರೆ. ವೈರಲ್ ಆದ ಭೀಕರ ವಿಡಿಯೋ. ಸಾಹಸ್ ಅವರು ನೀರಿನಲ್ಲಿ ಮುಳುಗುತ್ತಾ ಪ್ರಾಣಕ್ಕಾಗಿ ಹೋರಾಡುತ್ತಿದ್ದ ಭೀಕರ ದೃಶ್ಯವು ಅಲ್ಲಿದ್ದ ಇತರ ಪ್ರವಾಸಿಗರ ಮೊಬೈಲ್ನಲ್ಲಿ ಸರಿಯಾಗಿದ್ದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಕಣ್ಣೆದುರೇ ವ್ಯಕ್ತಿ ಮುಳುಗುತ್ತಿದ್ದರೂ ಸಮುದ್ರ ಅತಿ ರಭಸದಿಂದ ಕೂಡಿದ್ದರಿಂದ ತಕ್ಷಣ ಯಾರೂ ರಕ್ಷಿಸಲಾಗಲಿಲ್ಲ. ಘಟನೆ ನಡೆದ ತಕ್ಷಣ ಸ್ಥಳೀಯ ಲೈಫ್ ಗಾರ್ಡ್ಗಳು, ಕರಾವಳಿ ಪೊಲೀಸರು ಮತ್ತು ರಕ್ಷಣಾ ಪಡೆಗಳು ಜಂಟಿಯಾಗಿ ಬೃಹತ್ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ಸಮುದ್ರದಲ್ಲಿ ದೃಷ್ಟಿ ಗೋಚರತೆ ಅತ್ಯಂತ ಕಡಿಮೆ ಇದ್ದ ಕಾರಣ ಕಾರ್ಯಾಚರಣೆ ತೀವ್ರ ಹಿನ್ನಡೆಯಾಗಿತ್ತು. ಸುದೀರ್ಘ ಗಂಟೆಗಳ ಹುಡುಕಾಟದ ನಂತರ ಅಂತಿಮವಾಗಿ ಸಾಹಸ್ ಅವರ ಮೃತದೇಹವನ್ನ ತೀರದ ಬಳಿ ಪತ್ತೆ ಹಚ್ಚಿ ಹೊರತೆಗೆಯಲಾಗಿದೆ.